ಓಕೆ ಫ್ರೆಂಡ್ಸ್, ಮತ್ತೊಮ್ಮೆ ನಿಮಗೆಲ್ಲ ನಮಸ್ಕಾರ. ಇವತ್ತು ನಾನು ನಿಮ್ಗೆ ಪನ್ನೀರ್ ಗ್ರೇವಿ ಹೆಂಗೆ ಮಾಡೋದಂತ ತೋರ್ಸಾತೀನಿ. ಇಲ್ಲಿ ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ. ಅದಕ್ಕೆ ಒಂದು ಸ್ವಲ್ಪ ಕಾಳು ಮೆಣಸು, ಆಮೇಲೆ ಲವಂಗ, ಒಂದು ಸ್ವಲ್ಪ ಗೋಡಂಬಿ, ಆಮೇಲೆ ಅವೀಜ್ ಕಾಳು, ಕೊತ್ತಂಬರಿ ಬೀಜ ಇವನ್ನ ಸ್ವಲ್ಪ ಹಾಕ್ಕೋಬೇಕ್ರಿ. ನಾನು 4 ಜನಕ್ಕೆ ಮಾಡತ್ತೀನಿ ಕ್ವಾಂಟಿಟಿ. ಸೊ ಇಲ್ಲಿ ನಾನು 5 ಲವಂಗ ತೊಗೊಂಡಿನಿ. ಗೋಡಂಬಿ ಒಂದು 10ರಿಂದ 11 ತೊಗೊಂಡಿನಿ. ಇವನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕ್ರಿ. ಕೆಂಪಾಗೋ ಮಟ್ಟ ಹುರ್ಕೊಂಡು ಅದಕ್ಕೆ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳತ್ತೀನಿ. ಯಾಕಂದ್ರೆ ಕಾಳು ಮೆಣಸು ಹಾಕಿವಲ್ಲ, ಅದಕ್ಕೋಸ್ಕರ. ಈಗ 2 ದೊಡ್ಡನೂ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೇನಲ್ಲ ಅವನ್ನ ಹಾಕತ್ತೀನಿ. ಉಳ್ಳಾಗಡ್ಡಿನೂ ಚೆನ್ನಾಗಿ ಕೆಂಪಾಗೋ ಮಟ್ಟ ಹುರ್ಕೋಬೇಕು. ಹುರ್ಕೊಂಡು ಅಂದ್ರೆ ಭಾಳ ಒತ್ತಿಸ್ಬಾರ್ದ್ರಿ, ಅದು ಒಟ್ಟು ಕೆಂಪಾಗಬೇಕು ಅಷ್ಟು ಹುರ್ಕೋಬೇಕು. ನೋಡಿರಿ ಈ ಥರ ಎಣ್ಣೆ ನಾನಿಲ್ಲಿ ಒಂದು 2 ಸ್ಪೂನ್ ಹಾಕೀನಿ. ಅದು ಉಳ್ಳಾಗಡ್ಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಂಥೇಳಿ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡೇನಿ. ಈ ಥರ ಚೆಂದಂಗೆ ಹುರ್ಕೋಬೇಕ್ರಿ ಅದನ್ನ. ಇಷ್ಟು ಕೆಂಪಾದ್ರೆ ಸಾಕು ನೋಡಿರಿ. ಈಗ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋಬೇಕ್ರಿ. ನಾವು 1 ಗಡ್ಡೆ ಹಾಕ್ಕೊಂಡೇನಿ ಬೆಳ್ಳುಳ್ಳಿ. ಆಮೇಲೆ 2 ತುಣುಕು ಶುಂಠಿ ಹಾಕ್ಕೊಂಡೀನಿ. ಒಂದು 2 ಪೀಸ್ ಅಷ್ಟು ಶುಂಠಿ ಹಾಕ್ಕೊಂಡೀನಿ. ಇದನ್ನೆಲ್ಲ ಚೆನ್ನಾಗಿ ಕೈ ಆಡಿಸ್ಕೋಬೇಕ್ರಿ. ಈಗ ಆಡಿಸ್ಕೊಂಡು ಹಸಿ ಕೊಬ್ಬರಿ ತುರಿದಿದ್ದು ಅದೊಂದು ಸ್ವಲ್ಪ ಹಾಕ್ಕೊಂಡೀನಿ. ಒಂದು ಮುಷ್ಟಿ ಅಷ್ಟು ಹಾಕ್ಕೊಂಡೀನಿ. ಒಂದು ಅರ್ಧ ಬಟ್ಲು ಒಳಗೆ ಒಂದು ಸ್ವಲ್ಪ ಬಟ್ಲು ಅಷ್ಟು ಹಾಕ್ಕೊಂಡೇನಿ ನಾನು ಹಸಿ ಕೊಬ್ಬರಿ. ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೋಬೇಕ್ರಿ. ಅದನ್ನ ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಟೊಮೆಟೊ ಹಾಕ್ಕೊಳತ್ತೀನಿ ರೀ. ಟೊಮೆಟೊ ನಾನು 2 ತೊಗೊಂಡೇನಿ, ಮೀಡಿಯಮ್ ಸೈಜನು. ಭಾಳ ಹಾಕ್ಕೊಂಡ್ರೆ ಮತ್ತು ಹುಳಿ ಆಗ್ಬಿಡ್ತೈತಿ. ಅದಕ್ಕೆ 2 ಮೀಡಿಯಮ್ ಸೈಜ್ದು ಟೊಮೆಟೊ ತೊಗೊಂಡೇನಿ. ಅದಕ್ಕೆ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಹಾಕ್ಕೊಂಡೇನಿ. ಸಣ್ಣ ಕಟ್ರಿ, ಒಂದು 5 ರೂಪಾಯಿ ಕಟ್ಟು ಇರ್ತಾವಲ್ಲ, ಅದ್ರನ್ನೇ ಒಂದು ಅರ್ಧದಷ್ಟು ಹಾಕ್ಕೊಂಡೇನಿ. ನಿಮ್ಗೆ ಭಾಳ ಇಷ್ಟ ಆದ್ರೆ ಪೂರ್ತಿನೂ ಹಾಕ್ಕೋಬೋದು. ನನಗೆ ಕೊತ್ತಂಬರಿ ಅಂದ್ರೆ ಭಾಳ ಇಷ್ಟ ರೀ. ಅದಕ್ಕೆ ಕೊತ್ತಂಬರಿ ಇಲ್ಲಾರ ಅಡುಗೆನೇ ಆಗಲ್ಲ ನನಗೆ. ಅದಕ್ಕೆ ಕೊತ್ತಂಬರಿ ಬೇಕ್ರಿ ಎಲ್ಲ ಅಡುಗೆಗೂ. ಈಗ ಒಂದು ಅರ್ಧ ಸ್ಪೂನ್ ಅರ್ಶಿಣ ಪುಡಿ, 1 ಫುಲ್ ಸ್ಪೂನು ಖಾರದ ಪುಡಿ ಹಾಕ್ಕೊಂಡೇನಿ. ಒಂದು ಅರ್ಧ ಸ್ಪೂನಷ್ಟು ಮನ್ಯಾಗ ಗರಂ ಮಸಾಲ, ಅದು ಹೋಮ್ ಮೇಡ್ ಗರಂ ಮಸಾಲ ರೀ, ಆ ಪುಡಿ ಹಾಕ್ಕೊಂಡೇನಿ. ಎಲ್ಲ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಆರಾಗಿ ಬಿಡ್ಬೇಕ್ರಿ ಅದನ್ನು. ಅದು ಬಿಸಿ ಎಲ್ಲ ಹೋತಂದ್ರೆ ಆವಾಗ ಒಂದು ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಪೇಸ್ಟ್ ಮಾಡ್ಕೊಂಡು ಬರ್ಬೇಕ್ರಿ. ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ತೇನೆ. ಅದು ಏನು ಪ್ಯಾನ್ ಫ್ರೈ ಮಾಡಿರ್ತೀವಲ್ಲ, ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟಿಗೆ ಒಂದು ಸುತ್ಕೊಂಡು ರುಬ್ಕೊಂಡೇನಿ ರೀ. ಆಮೇಲೆ ಇನ್ನೊಂದು ಸ್ವಲ್ಪ ಎಷ್ಟು ನೀರು ಬೇಕು ನೋಡಿರಿ, ಮತ್ತು ಹಾಕ್ಕೊಂಡು ನೀರು ಒಂದು ಸ್ವಲ್ಪ ರುಬ್ಕೋಬೇಕ್ರಿ ಅದನ್ನು. ಈಗ ಈ ಕಡೆ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಳತ್ತೇನೆ ರೀ. ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೀನಿ ನಾನು. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಇದು ಕಸೂರಿ ಮೆಂತಿ ಇರ್ತದಲ್ಲ ರೀ, ಅದನ್ನು ಚೆಂದಂಗೆ ಕೈಲಿ ತಿಕ್ಕಿ ಹಿಂಗೆ ಹಾಕ್ಕೊಂಡೇನಿ. ಎಣ್ಣೆ ಭಾಳ ಹಿಂಗೆ ಬಿಸಿ ಆಗಬಾರ್ದು, ಸ್ವಲ್ಪ ಮೀಡಿಯಮ್ಮಾಗಿ ಬಿಸಿ ಆದಾಗ ಹಾಕ್ಕೋಬೇಕ್ರಿ. ಇಲ್ಲಾಂದ್ರೆ ಜಲ್ದಿನೂ ಹೊತ್ತು ಬಿಡ್ತೈತೆ ಅದು ಕಸೂರಿ ಮೆಂತಿ. ಅದು ಹಾಕ್ಕೊಂಡ ತಕ್ಷಣ ಇದೇನು ನಾನು ರುಬ್ಕೊಂಡಿದ್ದೆಲ್ಲ ಅದನ್ನ ಹಾಕ್ಕೊಳತ್ತೇನೆ. ಇದು ಅಷ್ಟೇ ರೀ, ಚೆಂದಂಗೆ ಅದು ಮೊದಲು ಹುರ್ಕೊಂಡಿರ್ತೀವಿ, ಆವಾಗ ಎಲ್ಲ ಹಸಿ ವಾಸನೆ ಹೋಗಿರ್ತೈತಿ. ಇನ್ನೇನು ಜಾಸ್ತಿ ಉರಿ ಅವಶ್ಯಕತೆ ಇರಲ್ಲ. ಅದನ್ನ ಹಾಕಿ ಚೆನ್ನಾಗಿ ಕೈ ಆಡಿಸಿ ಆ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನ ಹಾಕೇನಿ ರೀ ಅದಕ್ಕೆ. ಆಮೇಲೆ 1 ಸ್ಪೂನ್ ಉಪ್ಪು ಹಾಕ್ಕೊಂಡೇನಿ. ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೋಬೋದು. ಆಮೇಲೆ ಕಟ್ ಮಾಡಿರೋ ಪನ್ನೀರ್ ಹಾಕ್ಕೊಳತ್ತೇನೆ ನೋಡಿರಿ. ಇದೆಲ್ಲನೂ ಹಾಕಿ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ನಿಮ್ಗೆ ಭಾಳ ಗಟ್ಟಿ ಇಷ್ಟ ಅಂದರೆ ಗಟ್ಟಿನೇ ಇಟ್ಕೋಬೋದು, ಅಳಕ್ಕೆ ಇಷ್ಟ ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೋದು. ನಾನು ಈ ಕಡೆ ಜಾಸ್ತಿ ಗಟ್ಟಿನೂ ಅಲ್ಲ, ಈ ಕಡೆ ಜಾಸ್ತಿ ಅಳಕ್ಕೂ ಅಲ್ಲ, ಮೀಡಿಯಮಾಗಿ ಮಾಡೇನಿ ರೀ. ಸ್ವಲ್ಪ ಪನ್ನೀರು ಬೇಯಬೇಕಲ್ರಿ, ಅದು ಬೇಯಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಬೇಕಾಗ್ತೈತಿ. ಇಲ್ಲಾಂದ್ರೆ ಗ್ರೇವಿ ಸ್ವಲ್ಪ ಆಗ್ಬಿಡ್ತೈತೆ ಅದು. ಈಗ ಒಂದು ಮುಚ್ಚಳ ಮುಚ್ಚಿ ಅದನ್ನು ಬೇಯಕ್ಕೆ ಬಿಡ್ಬೇಕ್ರಿ. ನೋಡಿರಿ ಈಗ ಬೆಂದೈತಿದು. ಎಣ್ಣೆ ಎಷ್ಟು ಚಂದ ಬಿಟ್ಟೈತೆ ನೋಡಿರಿ ಸೈಡಿಗೆಲ್ಲ. ಈ ಥರ ಎಣ್ಣೆ ಬಿಟ್ಟರೆ ಅದು ಚೆನ್ನಾಗಿ ಬೆಂದೈತೆ ಅಂತೇಳಿ ಅರ್ಥ. ವಾವ್, ಸೂಪರಾಗಿ ಬಂದೈತ್ರಿ.
ನೀವು ಟ್ರೈ ಮಾಡಿ ನೋಡಿರಿ ಮನ್ಯಾಗ. ಹುಡುಗರಿಗೆ ಭಾಳ ಇಷ್ಟ ಆಗ್ತೈತಿ. ಪನ್ನೀರ್ ಗ್ರೇವಿ ಚಪಾತಿ ಜೊತೆ ದೋಸೆ ಜೊತೆ ಚಲೋ ಇರ್ತೈತಿ. ಇದು ನಾನು ನಮ್ಮ ಮಕ್ಕಳ ಟಿಫಿನಿಗೆ ಅಂತೇಳಿ ಮಾಡಿದ್ದೆ. ಅದಕ್ಕೆ ಈಗ ನೋಡಿರಿ ಟಿಫಿನ್ ಕಟ್ಟಾತೇನೆ ಅವ್ರಿಗೆ. ಸೂಪರಾಗಿ ಬಂದೈತ್ರಿ. ದಯವಿಟ್ಟು ಮನ್ಯಾಗ ಟ್ರೈ ಮಾಡಿರಿ. ನಿಮಗೇನರ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ನ. ಹಾಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಧನ್ಯವಾದ.